ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೂ ಕೂಡ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೇಶಂದ. ಸೊ ನಿಮ್ಗೆ ಇದರಲ್ಲಿ ಬಂದ್ಬಿಟ್ಟು ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಟ್ರೇಡ್ಸ್ಮನ್ ಹುದ್ದೆಗಳದ್ದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭವಾಗೈತಿ. ಇದು ನೋಟಿಫಿಕೇಶನ್ ಆದಾಗ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಸೊ ಯಾವ ತರ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವ ಅಂತ ಹೇಳ್ಕೇಶಂದ ಈ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಮೆಂಟ್ ಆಯ್ತು, ಮೆಸೇಜ್ಗಳಾಯ್ತು, ಪ್ರತಿಯೊಬ್ರು ಕೂಡ ಹಾಕ್ತಾ ಇದ್ರಿ. ಆದ ಕಾರಣಕ್ಕೋಸ್ಕರ ನಾನು CISF ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಬೇಡವಾ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಇದೇನಾ ಇಲ್ವಾ, ಇದೆಲ್ಲ ಪ್ರತಿ ಒಂದು ಮಾಹಿತಿನೂ ಲೇಟ್ ಆದ್ರೂ ಪರವಾಗಿಲ್ಲ ಕರೆಕ್ಟಾಗಿ ಮಾಹಿತಿಯನ್ನ ತಿಳ್ಕೊಡ್ರಿ. ಇವೆಲ್ಲ ನಿಮ್ಗೆ CISF ನಲ್ಲಿ ಬೆಸ್ಟ್ ಆಪರ್ಚುನಿಟಿಗಳದಾವು. ಇಂಥ ಆಪರ್ಚುನಿಟಿಗಳನ್ನ ಪುರುಷ ಮತ್ತು ಮಹಿಳೆಯರಿಗೆ ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಈಗಾಗಲೇ ಸ್ಟಾರ್ಟ್ ಆಗಿದೆ. 5/3/2025 ಹಿಡಿದು 3/4/2025 ಒಂದು ತಿಂಗಳ ನಿಮ್ಗೆ ಕಾಲಾವಕಾಶ ಅರ್ಜಿಯನ್ನ ಸಲ್ಲಿಸೋಕೆ ಟೈಮಿಂಗ್ ಕೂಡ ಇರ್ತದ. ಇಲ್ಲಿ ಬಂದ್ಬಿಟ್ಟು 1161 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಎಷ್ಟಪ್ಪ ಅಂತಾರೆ 1161 ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಮಹಿಳೆಯರಿಗೆ ಇದರಲ್ಲಿ ಸಫ್ರೇಟ್ ಆಗಿ ಹುದ್ದೆಗಳಿರ್ತಾವ, ಪುರುಷರಿಗೆ ಕೂಡ ಇದರಲ್ಲಿ ಸಫ್ರೇಟ್ ಆಗಿ ಹುದ್ದೆಗಳಿರ್ತಾವ. ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ನಾನು ಬ್ಯಾಕ್ ವಿಡಿಯೋದಲ್ಲಿ ನಿಮ್ಗೆ ಪ್ರತಿಯೊಂದು ಯಾವ ಟ್ರೇಡ್ ಅನ್ನ ಕರೆದಿದಾರ, ಸೊ ಯಾವ ಟ್ರೇಡ್ ನಲ್ಲಿ ಏನೇನು ವರ್ಕ್ ಇರ್ತದ ಅಂತ ಹೇಳಿ ಆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬೇಕಿದ್ರೆ ಹಿಂದೆ ಹೋಗಿ ನೀವು ಆ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಹಾಕಿದ್ದೀನಿ, ಹೋಗಿ ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಳ್ಳಿ. ಇದರಲ್ಲಿ ಬಂದ್ಬಿಟ್ಟು ಕುಕ್ ಅಂತ ಕರೆದಿದ್ದಾರೆ, ಕಾಬ್ಲರು, ಟೇಲರು, ಬಾರ್ಬರು, ವಾಷರ್ಮ್ಯಾನು, ಸ್ವೀಪರು, ಪೇಂಟರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್, ಮಾಲಿ, ವೆಲ್ಡರ್, ಅಟೆಂಡೆಂಟ್ ಅಂತ ಈ ತರ ಬೇರೆ 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 ತರಹದ ಹುದ್ದೆಗಳನ್ನ ಕರೆದಿದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗಿದ್ರೆ ನೆಕ್ಸ್ಟ್ ಮತ್ತು ಕಾಸ್ಟ್ ವೈಸ್ ವೇಕೆನ್ಸೀಸ್ಗಳನ್ನ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಚೆಕ್ ಅನ್ನ ಮಾಡ್ಕೊಡ್ರಿ. ಸೊ ನಾನು ಕಾಸ್ಟ್ ವೈಸ್ ನಿಮ್ಗೆ ವೇಕೆನ್ಸೀಸ್ಗಳನ್ನ ಹೇಳ್ತಾ ಹೋದ್ನಪ್ಪ ಆದ್ರೆ ಬಹಳಷ್ಟು ಟೈಮಿಂಗ್ ಕೂಡ ಹಿಡಿತದ. ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ, ಮೊದಲಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ. ಈಗ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತಿರಲ್ಲ, ಮೊದಲಿಗೆ ನಿಮ್ಮ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ, ಟ್ರೇಡ್ ಟೆಸ್ಟ್ ಅನ್ನ ಒಂದೇ ದಿನದಲ್ಲಿ ಕಂಡಕ್ಟ್ ಅನ್ನ ಮಾಡ್ತಾರ. ಇದರಲ್ಲಿ ನೀವು ಪಾಸ್ ಆದ್ರಿಯಪ್ಪ ಅಂತಂದ್ರೆ ರಿಟರ್ನ್ ಎಕ್ಸಾಮ್ ಇರ್ತದೆ. ರಿಟರ್ನ್ ಎಕ್ಸಾಮ್ ಪಾಸ್ ಆದ್ರಿಯಪ್ಪ ಅಂದ್ರೆ ನಿಮ್ದು ಫೈನಲಿ ಮೆಡಿಕಲ್ ಚೆಕ್ ಮಾಡಿಕೆಸಿಂದ ಫೈನಲ್ ಸೆಲೆಕ್ಷನ್ ಅನ್ನ ತಗೊಳ್ತಾರ. ಸೊ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಯಾವ್ದಪ್ಪ ಅಂದ್ರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. OMR ಮುಖಾಂತರ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರ. ನೆಕ್ಸ್ಟ್ ಇದನ್ನ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಬೇಕು ಸರ್? ಜಸ್ಟ್ ನಾನು 10th ಪಾಸ್ ಆಗಿದ್ದೀನಿ, ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾ? ಓಕೆ, ಜಸ್ಟ್ ನೀವು 10ನೇ ತರಗತಿ ಪಾಸ್ ಆಗಿದ್ರಿಯಪ್ಪ ಅಂತಂದ್ರೆ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅಪ್ಲಿಕೇಬಲ್ ಆಗ್ತೀರಾ. ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಇದಕ್ಕೆ ಏಜ್ ಎಷ್ಟು ಇರುತ್ತೆ? ಏಜ್ ಬಂದ್ಬಿಟ್ಟು 18ರಿಂದ ಹಿಡಿದು 23 ಏಜಿನ ಹೊರಗಡೆ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಎಷ್ಟಪ್ಪ ಅಂದ್ರೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತದೆ. SC ST ದವರಿಗೆ 5 ವರ್ಷ ಇದರಲ್ಲಿ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರ. CISF ನಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ಇವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕೂಡ ಬೇರೆ ಬೇರೆ ತರದಂತ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ಸರ್ ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತೆ? ಹೈಟು ನೀವೇನಾದ್ರೂ ಜನರಲ್ ಆಗಿರ್ಲಿ, EWS ಆಗಿರ್ಲಿ, OBC ಕೆಟಗರಿ ಏನಾದ್ರು ಇದ್ರಿಯಪ್ಪ ಅಂತಂದ್ರೆ 170 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಅದೇ ತರನಾಗಿ ST ಕೆಟಗರಿ ಯಾರಾದ್ರೂ ಇದ್ರಿಯಪ್ಪ ಅಂತಂದ್ರೆ ನಿಮ್ಗೆ 5 ಸೆಂಟಿಮೀಟರ್ ಅಂದ್ರೆ ನಿಮ್ಗೆ ಬಹಳಷ್ಟು ಕಡಿಮೆ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಎಷ್ಟಪ್ಪ ಅಂದ್ರೆ 157 ಸೆಂಟಿಮೀಟರ್ ಹೈಟ್ ಹೊಂದಿರಬೇಕು. ST ಕೆಟಗರಿ 165 ವೈಸ್ ಇದರಲ್ಲಿ ಲೇಡೀಸಿಗೆ ಬಂದ್ಬಿಟ್ಟು ಎಷ್ಟಿರ್ತಪ್ಪ ಅಂದ್ರೆ 155 ಇರ್ತದ. ಹೈಟ್ ನಲ್ಲಿ ಕೂಡ ಓನ್ಲಿ ST ದವರಿಗೆ ರಿಲ್ಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾರ್ಮಲಿ ಚೆಸ್ಟ್ ಬಂದ್ಬಿಟ್ಟು ನಿಮ್ದು ಏನಪ್ಪಾ ಅಂತಾರೆ 80 ಇಂದ 85, ನಾರ್ಮಲಿ ಎಷ್ಟಪ್ಪ ಅಂತಾರೆ 78 ಇಂದ 83 ಎಕ್ಸ್ಪಾಂಡೆಡ್ ಅನ್ನ ಮಾಡ್ಬೇಕಾಗುತ್ತೆ. ನಿಮ್ದು ನಾರ್ಮಲಿ ಚೆಸ್ಟ್ ಎಷ್ಟು ಇರ್ಬೇಕಪ್ಪ ಅಂತಾರೆ 78 ಇತ್ತಪ್ಪ ಅಂದ್ರೆ ಎಕ್ಸ್ಪಾಂಡೆಡ್ ನ ನಾರ್ಮಲಿ, ಯಾಕಂದ್ರೆ OBC ದವರಂತೂ ಜನರಲ್ ದವರು, EWS ದವರು 80 ಇಂದ 85, ಇವ್ರೇನು ST ಕೆಟಗರಿ ಅವರು ಮತ್ತು SC ಕೆಟಗರಿ ಅವರು ನಾರ್ಮಲಿ 78 ಇಂದ 83 ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. ಓಕೆ, ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳಿದೆ, ಎಕ್ಸಾಮ್ ಯಾವ ತರ ನಡೀತದೆ ಅಂತ ಹೇಳಿದೆ. ಸೊ ಅರ್ಜಿಯನ್ನ ಈಗಾಗಲೇ ಸ್ಟಾರ್ಟ್ ಕೂಡ ಆಗಿದೆ. ಈಗ ಅದನ್ನ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕಬೇಕು,
ಫೋಟೋ ಸಿಗ್ನೇಚರ್ ಯಾವ ತರ ಬೇಕಾಗುತ್ತೆ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರ್ತೈತಿ, 6.5 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರ. ಮಹಿಳೆಯರಿಗೆ 800 ಮೀಟರ್ ರನ್ನಿಂಗ್ ಇರ್ತೈತಿ, 4 ನಿಮಿಷ ಟೈಮಿಂಗ್ ಅನ್ನ ಇದರಲ್ಲಿ ಕೊಟ್ಟಿರ್ತಾರ. ಓಕೆ, ಇದಕ್ಕ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಅರ್ಜಿಯನ್ನ ಸಲ್ಲಿಸುವಾಗ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರ್ತಲ್ಲ, ಈ ಫೋಟೋದ ಮೇಲೆ ನಿಮ್ಮ ನೇಮ್ ಇರಬೇಕು. ಓಕೆ, ನಿಮ್ಮ ನೇಮ್ ಇರಬೇಕು. DOP ಅಂತ ಹಾಕ್ಬಿಟ್ಟು ರೀಸೆಂಟ್ ಆಗಿ 6 ತಿಂಗಳದ ಒಳಗಡೆ ಇರತಕ್ಕಂತ ಫೋಟೋಸ್ ಅನ್ನ ತೆಗಿಸ್ಬೇಕು. ತೆಗೆಸಿರ್ತಕ್ಕಂಥದ್ದು ರೀಸೆಂಟ್ ಆಗಿ ಏನ್ ಡೇಟ್ ಹಾಕಿರ್ತಿರಲ್ಲ, ಫೋಟೋ ಯಾವ ಡೇಟಿಗೆ ತೆಗೆಸಿರ್ತಿರಲ್ಲ ಆ ಡೇಟ್ ಇದರಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತ. ಇದು ಕಂಪಲ್ಸರಿ. ಈ ಫೋಟೋಸ್ ಈ ತರ ಏನಾದ್ರು ಹಾಕ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ 100% ರಿಜೆಕ್ಟ್ ಆಗುತ್ತೆ. ಬೇಕಿದ್ರೆ ಹಿಂದೆ ಯಾರಾದ್ರೂ ಅರ್ಜಿಗಳನ್ನ ಹಾಕಿದ್ರಪ್ಪ ಅಂದ್ರೆ ಅವ್ರನ್ನ ಕೇಳ್ಕೊಡ್ರಿ. ನೀವೇನಾದ್ರೂ ಫೋಟೋದ ಮೇಲೆ ಡೇಟ್ ಹಾಕ್ಲಿಲ್ಲ, ನೇಮ್ ಹಾಕ್ಲಿಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗತ್ತ. ಓಕೆ, ಸಿಗ್ನೇಚರ್ ಕೂಡ ಕರೆಕ್ಟ್ ಆಗಿ ಅಪ್ಲೋಡ್ ಅನ್ನ ಮಾಡ್ಕೊಡ್ರಿ. ಸಿಗ್ನೇಚರ್ ಯಾವುದೇ ನಿಮ್ ಸಿಗ್ನೇಚರ್ ಇತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿ ಸಿಗ್ನೇಚರ್ ಗಳನ್ನ ಯಾವುದೇ ಬ್ಲರ್ ಆಗ್ಲಾರ್ದೇನೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಕೊಡ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು CISF ಲಾಗಿನ್ ಅಂತ ಸರ್ಚ್ ಮಾಡಿದ್ರಿಪ್ಪ ಅಂತಂದ್ರೆ ಒಂದು ವೆಬ್ಸೈಟ್ ನಲ್ಲಿ ಲಾಗಿನ್ ಆಗುತ್ತಾ. ಅಲ್ಲಿ ಲಾಗಿನ್ ಅಂತ ಆಪ್ಷನ್ ಬಂದಾಗ ನೀವೇನಾದ್ರೂ ಫಸ್ಟ್ ಟೈಮ್ ಅರ್ಜಿಯನ್ನ ಸಲ್ಲಿಸ್ತಿದ್ರಿಯಪ್ಪ ಅಂದ್ರೆ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಹೊತ್ಬಿಟ್ಟು ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ಯಾವ ತರ ನೇಮ್ ಇದೆಯಲ್ಲ ಅದೇ ತರನಾಗಿ ಅಲ್ಲಿ ಫಿಲ್ಅಪ್ ಮಾಡ್ಕೊಡ್ರಿ. ಡೇಟ್ ಆಫ್ ಬರ್ತ್, ಫಾದರ್ ನೇಮು, Gmail ID, ಫೋನ್ ನಂಬರು ಪ್ರತಿಯೊಂದು ಕೂಡ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ. ರಿಜಿಸ್ಟ್ರೇಷನ್ ಆದ ಮೇಲೆ ನಿಮ್ಮ ಜಿಮೇಲಿಗೆ ಒಂದು ಮೆಸೇಜ್ ಹೋಗುತ್ತೆ. ಏನಪ್ಪಾ ಅಂದ್ರೆ ಯುವರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ. ನೀವು ಹಾಕಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಬರ್ತದೆ, ರಿಜಿಸ್ಟರ್ ನಂಬರ್ CISF ಅಂತ ಹೇಳಿ ನಂಬರ್ ಬರ್ತದೆ. ಅದರ ಕೆಳಗಡೆನೆ ಪಾಸ್ವರ್ಡ್ ಅಂತ ಬರುತ್ತೆ. ಅದರ ಕೆಳಗಡೆ ಅವರೇ ಕೊಟ್ಟಿರ್ತಾರ, ಅದೇ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತ. ಹಾಕಿದಾದ್ಮೇಲೆ ಲಾಗಿನ್ ಆಗುತ್ತಾ. ಲಾಗಿನ್ ಆದ್ಮೇಲೆ ಸೊ ನೀವು ಯಾವ ಟ್ರೇಡಿಗೆ ಯಾವ ಕಾಸ್ಟ್ ಅಂತ ಕೇಳುತ್ತಾ, ಟ್ರೇಡ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲಾನು ಹಾಕಿರ್ತೀರ ಆಲ್ಮೋಸ್ಟ್ ಅಲ್ಲ. ಫೈಲ್ ಕನ್ಫರ್ಮೇಶನ್ ಅನ್ನ ಮಾಡ್ಕೊಡ್ರಿ. ಒಂದ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ ಏನಾದ್ರು ಮಿಸ್ಟೇಕ್ ಆತಪ್ಪ ಅಂದ್ರೆ ಹೊಳ್ಳಿ ಏನು ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಯಾವುದೇ ಒಂದು ನೀವು ಮೊಬೈಲ್ ನಲ್ಲಿ ಹಾಕೊಡ್ರಿ, ಲ್ಯಾಪ್ಟಾಪ್ ನಲ್ಲಿ ಹಾಕೊಡ್ರಿ, ಯಾವುದೇ ಒಂದು ಸೈಬರ್ ಸೆಂಟರ್ ಅಲ್ಲಿ ಹಾಕಕ್ ಹೋದ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ನಾನು ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ ಆಮೇಲೆ ಫೈನಲ್ ಸಬ್ಮಿಟ್ ಮಾಡ್ರಿ ಅಂತ ಹೇಳ್ಬೇಕಾಗತ್ತ. ಓಕೆ, ಇದೆಲ್ಲ ಹಾಕಿದಾದ್ಮೇಲೆ ಸರ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗತ್ತಾ? ನೋ, ಇದಕ್ಕೆ ಯಾವುದೇ ತರಹದಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುವುದಿಲ್ಲ. ಪ್ರತಿಯೊಬ್ಬರಿಗೆ ಕೂಡ ಡೌಟ್ ಕಾಡ್ತಾ ಇತ್ತು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂತ ಹೇಳಿ. ಇದಕ್ಕೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿರಲ್ಲ. ಪ್ರತಿಯೊಬ್ರು ಕೂಡ ಜಸ್ಟ್ 10th ಪಾಸ್ ಆಗಿದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಯಾರಿಗಾದ್ರೂ ಬೇಕಾಗುತ್ತಾ? ಇದರಲ್ಲಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ 100% ಬೇಕೇ ಬೇಕು. ಈ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲಾರ್ದೇನೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಬರೋದಿಲ್ಲ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ದಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ನಿಮ್ದು ಆಧಾರ್ ಪ್ರೂಫ್ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಫೋಟೋ ಅಂಡ್ ಸಿಗ್ನೇಚರ್ ಅನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಪ್ಲೋಡ್ ಮಾಡಿದಾದ್ಮೇಲೆ ಸೊ ವ್ಯೂ ಅಂತ ಹೇಳ್ಕೇಶಂದ ವ್ಯೂ ಇಮೇಜ್ ಅಂತ ತೋರಿಸುತ್ತಾ ಅಲ್ಲಿ ಹೋದ್ಮ್ಯಾಗ ನಿಮ್ಮ ಏನ್ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿರ್ತಲ್ಲ ಸ್ನೇಹಿತರೆ ಅದನ್ನ ಕಂಪಲ್ಸರಿ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ತರ ಅಪ್ಲಿಕೇಶನ್ ಪ್ರೊಸೆಸ್ ಇರ್ತತಿ. OBC ಮತ್ತು EWS ಜನರಲ್ ದವರಿಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತಾ. 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ST ದವರಿಗೆ, ಮಹಿಳೆಯರಿಗೆ ಯಾವುದೇ ತರನಂತ ಇದರಲ್ಲಿ ಫೀಸ್ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಇವತ್ತೇ ಹೋಗ್ರಿ ಸೈಬರ್ ಸೆಂಟರ್ಗೆ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ನಾಡ ಕಚೇರಿಯಲ್ಲಿ ಹೋಗಿ ಯಾವುದೇ ಒಂದು ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ನಿಮ್ಮ ಊರಲ್ಲಿ ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ಟು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಡ್ರಿ. 2-3 ಡೇಸ್ ಅಲ್ಲಿ ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬರ್ತಾ ಬಂದಾದ್ಮೇಲೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ನೀವು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೇಳಿದಲ್ಲಿ ಕಾಸ್ಟ್ ಇನ್ಕಮ್ ಏನಾದ್ರು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೋಸ್ಕರ ಇದು ಅಪ್ಲಿಕೇಶನ್ ಪ್ರೊಸೆಸ್ ಯಾವ ತರ ಹಾಕ್ಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿನಿ. ಇದರಲ್ಲಿ ಏನೋ ಒಂದು ಅಪ್ಡೇಟ್ ಬರಲಿ, ಇವತ್ತು ಯಾವುದೇ ಒಂದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರಲಿ, ನೋಟಿಸ್ ಬರಲಿ, ಏನೋ ವೇಕೆನ್ಸಿ ಇನ್ಕ್ರೀಸ್ ಡಿಕ್ರೀಸ್ ಯಾವುದೇ ಒಂದು ಮಾಹಿತಿ ಬಂತಪ್ಪ ಅಂದ್ರೆ 100% ನಾನು ತಿಳಿಸ್ಕೊಡ್ತೀನಿ. ಇದ್ರ ಸಿಲೆಬಸ್ ಓದ್ಕೊಳ್ಬೇಕು, ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನಿಮಗೆ ಇನ್ನೂ ಇದರಲ್ಲಿ ಏನೇನು ಮಾಹಿತಿಗಳು ಬೇಕಾಗುತ್ತಾವಲ್ಲ, ಇದರಲ್ಲಿ ಏನೇನು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಗಳನ್ನ ಹಾಕೊಳ್ರಿ. ಓಕೆ ಸರ್, ನಾನು CISF ಟ್ರೇಡ್ಸ್ಮನ್ ಹುದ್ದೆಗೆ ನಾನು ಸೆಲೆಕ್ಷನ್ ಆಗ್ಬೇಕು, ಅದರ ಸಿಲೆಬಸ್ ಯಾವ ತರ ಸಿಗುತ್ತಾ, ಎಲ್ಲಿ ಯಾವ ಕೋಚಿಂಗ್ ಅನ್ನ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಬಾಗಲಕೋಟದಲ್ಲಿ ಕೂಡ ಓಪನ್ ಮಾಡಿದೀವಿ.
ಈಗಾಗಲೇ ತರಬೇತಿ ಕೂಡ ಪ್ರಾರಂಭವಾಗಿದ್ದವು. ನುರಿತ ಶಿಕ್ಷಕರಿಂದ ಎಕ್ಸಾಮ್ ಬೋಧನೆಯನ್ನ ಕೊಡ್ತಾ ಇದೀವಿ, ಫಿಸಿಕಲ್ ಟ್ರೈನಿಂಗ್ ಕೊಡ್ತಾ ಇದೀವಿ, ಮೆಡಿಕಲ್ ಟೆಸ್ಟ್ಗಳನ್ನ ಮಾಡ್ತಾ ಇದೀವಿ. ಪ್ರತಿ ವೀಕ್ಲಿ ನಿಮ್ಗೆ ಆನ್ಲೈನ್ ಟೆಸ್ಟ್, ಆಫ್ಲೈನ್ ಟೆಸ್ಟ್ ಕೂಡ ಕಂಡಕ್ಟ್ ಅನ್ನ ಮಾಡ್ತಾ ಇದೀವಿ. ನೀವೇನಾದ್ರೂ ಅಡ್ಮಿಷನ್ ಅನ್ನ ಈಗಾಗಲೇ ಮಾಡ್ಕೊಂಡು ತರಬೇತಿಯನ್ನ ಪಡೆದುಕೊಂಡು ಇಂಥವೆಲ್ಲ ಟ್ರೇಡ್ಸ್ಮನ್ ಹುದ್ದೆಗಳಾಯ್ತು, ಆರ್ಮಿ, ನೇವಿ, ಏರ್ ಫೋರ್ಸ್, SSGD, RRB ಇವೆಲ್ಲ ಹುದ್ದೆಗಳಿಗೆ ನೀವು ತಯಾರಿಯನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಿಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಳಗಡೆ ಕಾಣ್ತಿದೆ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್ ಅಂತ ಏನಿದೆಯಲ್ಲ, ಇದನ್ನೇನಾದ್ರೂ ಒತ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಸೊ ನಿಮ್ಗೆ ಯಾವ ಮಾಹಿತಿ ಕೂಡ ಸಿಗೋದೇ ಇಲ್ಲ. ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗೋದಿಲ್ಲ. ಈಗಾಗಲೇ ಇದೇನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಇದನ್ನ ಒತ್ಕೊಳ್ರಿ. ಇದನ್ನ ಒತ್ತಿದ್ರಪ್ಪ ಅಂದ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.